ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಗೈಸ್, ಇವತ್ತು ಸೋಮವಾರ ಜಸ್ಟ್ ಹಂಗೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಂಡೇ ಹಿಂಗೆ ಪ್ಲ್ಯಾನ್ ಮಾಡ್ಬೇಕಾದ್ರೆ ನಮಗೆ ನೆನಪಾಗಿದ್ದು ಸಿದ್ರಬೆಟ್ಟ. ತುಂಬ ಜನ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಟೆಂಪಲ್ಸ್ಗೆ ಯಾರು ಹೋಗಬೇಕು ಅಂದ್ಕೊಂಡಿದ್ದಾರೋ ಈ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಏಕೆಂದರೆ ಇಲ್ಲಿ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಒಂದು ಪಾಸಿಟಿವ್ ಒಂದು ಎನರ್ಜಿ ಇರುತ್ತೆ. ಒಳಗಡೆ ಹೋಗಿದ ತಕ್ಷಣ ಫೋನ್ಸು ಯಾವುದು ವರ್ಕ್ ಆಗಲ್ಲ, ಸ್ವಿಚ್ ಆಫ್ ಆಗಿಬಿಡುತ್ತೆ. ಮನಃಶಾಂತಿ ಬೇಕು ಅಂತ ಯಾರೆಲ್ಲ ಇರ್ತಾರೆ ಆ ಥರದವ್ರಿಗೆ ಇದು ಒಳ್ಳೆ ಜಾಗ, ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಜಾಗ ಇದು. ತುಂಬ ಜನ ಹೊರಗಡೆ ಹೋದರೆ ನನಗೆ ಟೆನ್ಷನ್ ರಿಲೀಫ್ ಆಗಬೇಕು, ಆ ಥರ ಜಾಗ ನನಗೆ ಬೇಕು ಅಂತ ಯಾರಾದರೂ ಇದ್ದರೆ ಆ ಥರದವ್ರಿಗೆ ಇದು ಒಂದು ಒಳ್ಳೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಜಾಗ. ಗಾಯ್ಸ್, ಇದು ಬೆಂಗಳೂರಿಂದ 100 ಕಿಲೋಮೀಟರ್ಸ್ ಇದೆ, ನಮ್ಮ ದೊಡ್ಡಬಳ್ಳಾಪುರದಿಂದ 60 ಕಿಲೋಮೀಟರ್ಸ್ ಸರೌಂಡಿಂಗಲ್ಲಿದೆ. ಒನ್ ಡೇ ಟ್ರಿಪ್ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇದು ಬೆಸ್ಟ್ ಜಾಗ. ಸಿದ್ರಬೆಟ್ಟ ಹಿಂಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಿದ್ರಬೆಟ್ಟದಲ್ಲಿ ತುಂಬ ಚೆನ್ನಾಗೆ ಆ ದೇವರು ಆ 3 ಕಲ್ಲುಗಳ ಮಧ್ಯೆ ಒಂದು ಏನು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿ ನಾಮಕ ಆಗಿದೆ. ಆ ಸಿದ್ರಬೆಟ್ಟದಲ್ಲಿ ಗೈಸ್ ನಾವು ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಸಿದ್ರಬೆಟ್ಟ ಏನಕ್ಕೆ ಫೇಮಸ್ಸು, ಏನಕ್ಕೋಸ್ಕರ ಇಷ್ಟು ಫೇಮಸ್ ಆಗಿದೆ ಅಂತ ನಮ್ಗೆ ಯಾರಿಗೂ ಕೆಲವು ಗೊತ್ತೇ ಇರೋದಿಲ್ಲ. ನಮ್ಮ ಸಿದ್ರಬೆಟ್ಟದಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದಿರ್ತಕ್ಕಂಥ ರಹಸ್ಯಗಳು ತುಂಬಾ ಇದ್ದಾವೆ. ಫಸ್ಟ್ ಒನ್ ಹೇಳ್ಬೇಕಾದ್ರೆ ನಮ್ಮ ಈ ಸಿದ್ರಬೆಟ್ಟ ಅನ್ನೋ ಒಂದು ಹೆಸರು ಹೆಂಗೆ ಬಂತು, ಏನಕ್ಕೋಸ್ಕರ ಬಂತು ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸಿದ್ರಬೆಟ್ಟ ನಮ್ಮ ಹಿಂದಿನ ಕಾಲದಲ್ಲಿ ಸಿದ್ಧರು ತುಂಬ ಜನ ಅಲ್ಲಿ ಕುತ್ಕೊಂಡು ಯೋಗಿಗಳು ಧ್ಯಾನ ಮಾಡ್ತಿರ್ಬೇಕಾದ್ರೆ ಯೋಗಿಗಳಿಗಿಂತ ಅತಿ ಹೆಚ್ಚುವಾಗಿ ಇಲ್ಲಿ ಸಿದ್ಧರು ಅನ್ನೋ ಒಂದು ಯೋಗಿ ಇರ್ತಾರೆ. ಆ ಯೋಗಿ ತುಂಬ ಜನ ಬೆಟ್ಟದ ಮೇಲೆ ಹೋಗಿ ಧ್ಯಾನ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿದೆ. ಆ ಒಂದು ಪಾಸಿಟಿವ್ ಎನರ್ಜಿ ಪ್ರತಿಯೊಬ್ಬರಿಗೂ ಇವಾಗೂ ಸಹ ಅಲ್ಲಿರ್ತಕ್ಕಂಥ ಜನಗಳು ನಂಬ್ತಾರೆ. ತುಂಬ ಜನ ನಂಬಿಕೆಯಿಂದ ಅಲ್ಲಿಗೆ ಹೋಗಿ ಮೇಲೆ ಬೆಟ್ಟದ ಮೇಲೆ ಹತ್ತಿ ಆ ದೇವರ ದರ್ಶನ ಮಾಡಿ ಬರಬೇಕಾದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ಲಿನ ನೀರು ಇವಾಗಲೂ ಸಹ ಒಂದು ಬಂಡೆ ಮೇಲೆ ಉತ್ಪತ್ತಿ ಆಗ್ತಾ ಇರ್ತವೆ. ಅದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಆ ಥರ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿಗೆ ಹೋಗಿ ಬಂದ ತಕ್ಷಣ ಏನೋ ಒಂಥರ ಫೀಲ್ ಗುಡ್ ಅಂತ ಅನಿಸುತ್ತೆ. ಗೈಸ್, ಯಾರೆಲ್ಲ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಇಲ್ಲಿಗೂ ಒಂದು ಟೈಮ್ ಹೋಗ್ಬಿಟ್ಟು ಬನ್ನಿ. ಇನ್ನೊಂದು ಹೇಳಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ರೀತಿ ಔಷಧಿ, ಮೆಡಿಕಲ್ಸ್, ಹಾಸ್ಪಿಟಲ್ಸು ಯಾವುದೂ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಸಿದ್ರಬೆಟ್ಟದಲ್ಲಿರ್ತಕ್ಕಂಥ ಬೆಟ್ಟದ ಮೇಲ್ಗಡೆ ತುಂಬ ಗಿಡಮೂಲಿಕೆಗಳಿಂದ ಹೊಂದಿದೆ. ಆ ಗಿಡಮೂಲಿಕೆಗಳು ಅಲ್ಲಿ ವಾಸವಾಗಿರ್ತಕ್ಕಂಥ ಯೋಗಿಗಳು ಯಾರೆಲ್ಲ ಇದ್ದಾರೆ ಅಂದರೆ ಪುರಾತನ ಕಾಲದಲ್ಲಿ ಯಾರೆಲ್ಲ ಇದ್ದರು ಅವ್ರುಗಳಿಗೆ ಮಾತ್ರ ಗೊತ್ತು. ಈ ಸಿದ್ರಬೆಟ್ಟದಲ್ಲಿ ತುಂಬ ರೋಗಗಳಿಗೆ ಔಷಧಿ ಗಿಡಗಳು ಈ ಬೆಟ್ಟದ ಮೇಲೆ ಇದೆಯಂತೆ. ನಮಗೂ ಸಹ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ನನಗೂ ಸಹ ಗೊತ್ತಿರಲಿಲ್ಲ, ನಾನು ತಿಳ್ಕೊಂಡ ಮೇಲೆ ಗೊತ್ತಾಗಿದ್ದು. ಗೈಸ್, ಈ ಬೆಟ್ಟನ ಹತ್ತೋದಕ್ಕೆ ತುಂಬ ಏನು ರಿಸ್ಕ್ ತೊಗೊಂಡು ಹತ್ತೋ ನೆಸೆಸಿಟಿ ಇಲ್ಲ. ಕರೆಕ್ಟಾಗಿ ಹತ್ತಿದ್ರೆ 1 ಅವರ್ಗೆ ಹತ್ಬಿಡ್ಬೋದು. ಬಟ್ ಮೇಲ್ಗಡೆ ಹೋದರೆ ಮಾತ್ರ ಅಮೇಝಿಂಗ್ ಆಗಿದೆ. ಗೈಸ್, ಈ ಬೆಟ್ಟ ಮೇಲೆ ಹೋಗಿದ ತಕ್ಷಣ ನಮಗೊಂಥರ ಹೆಂಗಿದೆ ಅಂದರೆ ಸ್ವರ್ಗದಲ್ಲಿದ್ದೀವೇನೋ ಅಂತ ಅನಿಸುತ್ತೆ. ಯಾಕೆ ಅಂದರೆ ಆ ಬೆಟ್ಟದ ಮೇಲ್ಗಡೆ ಆ ಒಂದು ನೀರು ಸಿಗುತ್ತೆ ಗೊತ್ತಾ, ಆ ಕಲ್ಲಿನ ಮೇಲೆ ಇಷ್ಟು ಬಿಸಿ ಕಾಲದಲ್ಲೂ ಇಷ್ಟು ಬೇಸಿಗೆ ಕಾಲದಲ್ಲೂ ಸಹ ಆ 3 ಕಲ್ಲುಗಳ ಮಧ್ಯೆ ಆ ದೇವ್ರ ಕೆಳಗಡೆಯಿಂದ ನೀರು ಬರ್ತಾ ಇರುತ್ತೆ. ಆ ನೀರನ್ನು ಸ್ನಾನ ಮಾಡಿದ್ರೆ ಏನೋ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ, ತಣ್ಣಗಿರುತ್ತೆ. ನಮ್ಗೆ ಯಾವ ಫ್ರಿಜ್ಜಲ್ಲೂ ಸಹ ಸಿಗಲ್ಲ ಅಷ್ಟು ಕೋಲ್ಡ್ ವಾಟ್ರು ಅಲ್ಲಿ ಸಿಗುತ್ತೆ. ಅದನ್ನು ಕುಡಿತಾರೆ. ಇನ್ನು ಕೆಲವರು ಸ್ನಾನ ಮಾಡ್ಕೊಂಡು ಬರ್ತಾರೆ. ಯಾರಿಗೆಲ್ಲ ಏನನ್ನ ದೋಷಗಳಿದ್ದಾವೆ ಆ ಥರ ಇರ್ತಕ್ಕಂಥವ್ರು ಅಲ್ಲಿ ಹೋಗಿ ಮೇಲ್ಗಡೆ ಸ್ನಾನ ಮಾಡ್ಕೊಂಡು ಬಂದರೆ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ನಂಬಿದ್ದಾರೆ. ಆ ನಂಬಿಕೆಯಿಂದ ಇವಾಗಲೂ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೆಲ್ಲ ಹೋಗಬೇಕು ಅಲ್ಲಿ ಮೇಲೆ ನೋಡಬೇಕು ಅನ್ನೋರು ಒನ್ ಟೈಮ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಜಸ್ಟ್ ಒನ್ ಡೇ ಟ್ರಿಪ್ಪಿಗಾದರೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಜಾಗ ಇದು. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟು ಆ್ಯಕ್ಚುಲಿ ಹೇಳಬೇಕಾದ್ರೆ ಲಾಸ್ಟ್ ಟೈಮ್ ನಾನು ಹೋದಾಗ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ. ಈಗ ತುಂಬ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಸಿದ್ರಬೆಟ್ಟನ. ಯಾರಿಗೆಲ್ಲ ಹೋಗಬೇಕು ಅನ್ನೋ ಹಂಗಿದ್ರೆ ಹೋಗ್ಬಿಟ್ಟು ಬನ್ನಿ. ನೋಡಿ, ಇದು ಗುಹೆ, ಇದ್ರೊಳಗಡೆನೇ ಇರೋದು. ಇದು ಒಳಗಡೆಯಿಂದ ತಲೆ ಬಗ್ಸ್ಕೊಂಡೇ ಹೋಗ್ಬೇಕು, ತಲೆ ಬಗ್ಸ್ಕೊಂಡೇ ಬರಬೇಕು. ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ತಲೆ ಬಗ್ಸಿ ನೋಡಬೇಕು ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಬಾಗಿಲುಗಳನ್ನ ಚಿಕ್ಕದಾಗಿಟ್ಟಿರ್ತಾರೆ. ಆದರೆ ಇಲ್ಲಿ ಆ ಕಲ್ಲುಗಳು ಆ
ಅದೇ ರೀತಿಯಲ್ಲಿ ಮಾಡಿಬಿಟ್ಟಿದೆ ಆ ಭಗವಂತ ದೇವರು ಹಿಂದಿನ ಕಾಲದಲ್ಲಿ ಏನೇನು ಮಾಡಿದಾರೆ ಗೊತ್ತಿಲ್ಲ, ಕಥೆಗಳು ಆ ಥರ ನಡೆದಿದ್ದಾವೆ ಇಲ್ಲಿ. ಬಟ್ ಬೇರೆ ದಿನದಲ್ಲಿ ಹೋದರೆ ರಶ್ ಇರಲ್ಲ. ಸೋಮವಾರ ಹೋಗಿದ್ದೀರಾ ಅಂತಂದರೆ ರಶ್ ಇರುತ್ತೆ, ತುಂಬ ರಶ್ ಇರುತ್ತೆ. ಆ ರಶ್ ಕ್ಲಿಯರ್ ಆಗಬೇಕು ಅಂತಂದರೆ ನೀವು ಮಾರ್ನಿಂಗು 6ಗೆ ಅಲ್ಲಿದ್ದರೆ ಬೆಸ್ಟು. ಇಲ್ಲ ಜಸ್ಟ್ ಎಂಜಾಯ್ಮೆಂಟಿಗೆ ಹೋಗ್ತಿದ್ದೀವಿ ಅನ್ನೋ ಹಾಗಿದ್ರೆ ನಿಮ್ಮ ಟೈಮಿಂಗ್ಸ್ ಪರವಾಗಿಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು, ಜನ ನಿಮಗೆ ಕಮ್ಮಿನೇ ಸಿಗ್ತಾರೆ. ನೋಡಿ ಇದೇ ದೇವಸ್ಥಾನ. ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಕ್ಯೂವಲ್ಲಿ ನಾವು 1 ಅವರ್ ರೆಸ್ಟ್ ಮಾಡಿದ್ವಿ. 1 ಅವರ್ ನಿಂತು ಹೋಗಿದ್ದು. ಈ ಕಲ್ಲು ಕೆಳಗಡೆನೆ ನಮಗೆ ನೀರು ಸಿಗುತ್ತೆ. ಆ ದೇವಸ್ಥಾನ ದೇವ್ರಿದೆಯಲ್ವಾ, ಆ ದೇವ್ರ ಕೆಳಗಡೆಯಿಂದ ನೀರು ಬರುತ್ತೆ. ಅಂದರೆ ಆ ದೇವ್ರು ಏನಿದೆ, ಶಿವಲಿಂಗ ಏನಿದೆ, ಆ ಶಿವಲಿಂಗನ ಕೆಳಗಡೆಯಿಂದ ನೀರು ಬರ್ತಾ ಇರುತ್ತೆ. ಆ ನೀರನ್ನ ಎಷ್ಟು ತಣ್ಣಗಿರುತ್ತೆ ಅಂದರೆ ಅಷ್ಟು ತಣ್ಣಗಿರುತ್ತೆ. ಅದು ಫೋಟೋ ತಗೊಂಡೋಗ್ಬಿಟ್ಟಿಲ್ಲ, ಜಸ್ಟ್ ಹಿಂದೆಯಿಂದ ತೆಗೆದಿದ್ದೀನಿ ಅಷ್ಟೇ. ಗಾಯ್ಸ್, ಯಾರೆಲ್ಲ ಹೋಗಬೇಕು, ಒನ್ ಡೇ ಟ್ರಿಪ್ ಮಾಡಬೇಕು ಅನ್ನೋರು ಇಲ್ಲಿಗೆ ಒಂದು ಟೈಮ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಇದು ಟಾಪಲ್ಲಿ ಫುಲ್ ಟೆರಸು. ನಾನು ಜಸ್ಟು ದೇವಸ್ಥಾನ ಮುಂದೆ ತೆಗೆದಿದ್ದೀನಿ ಅಷ್ಟೇ. ಇದಕ್ಕೂ ಮೇಲೆ ಹೋಗ್ಬೋದು. ಹಿಂದೆ ಹೋದರೆ ನಮ್ಮ ಹಿಂದಿನ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಯುದ್ಧಗಳು ನಡೆದಿದ್ದಾವೆ. ಆ ಥರ ತುಂಬ ಅಂದರೆ ತುಂಬ ಕಥೆಗಳೆಲ್ಲ ಇಲ್ಲಿದ್ದಾವೆ. ನನಗೆ ಮತ್ತು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ತುಂಬ ರಹಸ್ಯಗಳನ್ನೆಲ್ಲ ಅಡಗಿದ್ದಾವೆ. ಯಾರೆಲ್ಲ ಬೆಟ್ಟದ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಫಸ್ಟು ಇಲ್ಲಿ ಗಣೇಶನ ವಿಗ್ರಹ ಇದೆ, ಇದಕ್ಕೆ ನಮಸ್ಕಾರ ಹಾಕ್ಕೊಂಡು ಫಸ್ಟ್ ಹೋಗ್ಬಿಟ್ಟು ಬನ್ನಿ ಮೇಲ್ಗಡೆಗೆ. ಗಾಯ್ಸ್, ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿದ್ಧರ ಬೆಟ್ಟಕ್ಕೆ ಒನ್ ಡೇ ಟ್ರಿಪ್ ಅಂತೂ ನಾನು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದ್ದೀನಿ. ಯಾರಿಗೆಲ್ಲ ಹೋಗಬೇಕು ಅಂತ ಇರೋರು ಹೋಗ್ಬಿಟ್ಟು ಬನ್ನಿ. ಲಾಸ್ಟ್ ಟೈಮ್ ನಾನು ಹೋದಾಗ ಇದೇನೂ ಇರಲಿಲ್ಲ, ಎಲ್ಲ ಫುಲ್ ನೀಟಾಗಿ ರೋಡ್ಸ್ ಎಲ್ಲ ಮಾಡಿ ನೀಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ರೋಡು ಕ್ಲಿಯರ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ಇದು ಎಂಟ್ರೆನ್ಸು. ಯಾರಿಗೆಲ್ಲ ಹೋಗ್ಬೇಕು ಅನ್ನೋರಿದ್ರೆ ಹೋಗ್ಬಿಟ್ಟು ಬನ್ನಿ. ಮನಃಶಾಂತಿ ಬೇಕು ಅನ್ನೋರು ಫಸ್ಟ್ ಆಫ್ ಆಲ್ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಒಂದು ಟೈಮು. ಯಾಕೆ ಅಂದರೆ ನಾವು 24/7 8 ಅವರ್ ಕೆಲಸ, ಮನೆ, ಮಕ್ಕಳು ಅಂತ ಪಡ್ಕೊತಿರ್ತೀವಿ. ಇಲ್ಲಿಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಒಂದು ಟೈಮ್ ವಿಸಿಟ್ ಮಾಡಿ.